ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಸೂಪರ್ ಟೇಸ್ಟಿಯಾಗಿರೋ ಹೆಲ್ದಿಯಾಗಿರೋ ರಾಗಿ ಕೇಕ್ನ ಮಾಡ್ತಾಯಿದ್ದೀನಿ. ನೋ ಶುಗರ್, ನೋ ಮೈದಾ, ನೋ ಓವನ್ ಇಲ್ದೇ ನಾನು ನಿಮಗೆ ಕೇಕ್ ಮಾಡಿ ತೋರಿಸ್ತಾ ಇದ್ದೀನಿ. ಕಪ್ ಕೇಕು ತುಂಬಾ ರುಚಿಯಾಗಿರುತ್ತೆ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ 1 ಕಪ್ಪಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. 1 ಕಪ್ಪು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. 1/4 ಕಪ್ ಆಗೋಷ್ಟು ಗೋಧಿ ಹಿಟ್ಟು, 1/4 ಕಪ್ ಆಗೋಷ್ಟು ಕೋಕೋ ಪೌಡರ್, 1/4 ಕಪ್ ಆಗೋಷ್ಟು ಎಣ್ಣೆ, ಅಡುಗೆ ಎಣ್ಣೆ, 1/4 ಕಪ್ ಆಗೋಷ್ಟು ಮೊಸರು, 1/4 ಕಪ್ ಆಗೋಷ್ಟು ಹಾಲು. ಹಸಿ ಹಾಲಾದರೂ ತೊಗೋಬೋದು, ಕಾಯಿಸಿರೋ ಹಾಲಾದರೂ ತೊಗೋಬೋದು. ಅರ್ಧ ಸ್ಪೂನಷ್ಟು ಬೇಕಿಂಗ್ ಪೌಡರ್ ತೊಗೊಂಡಿದ್ದೀನಿ. 2 ಚಿಟಿಕೆಯಷ್ಟು ಅಡುಗೆ ಸೋಡಾನ ತೊಗೊಂಡಿದ್ದೀನಿ. ಮನೇಲಿರುತ್ತಲ್ಲ ಫ್ರೆಂಡ್ಸ್, ಅದೇ ಆದರೂ ಓಕೆ. ಇಲ್ಲಿ ನಾನು 3/4 ಕಪ್ಪಷ್ಟು ಪುಡಿ ಬೆಲ್ಲನ ತೊಗೊಂಡಿದ್ದೀನಿ. ಇದನ್ನು ಇವಾಗ ಮಿಕ್ಸಿಲಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ. ಸ್ವಲ್ಪ ಒಂದು 3ರಿಂದ 4 ನಿಮಿಷ ಆದರೂ ನಾವು ಗ್ರೈಂಡ್ ಮಾಡ್ತಾನೆ ಇರಬೇಕು. ಈ ರೀತಿ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ಗ್ರೈಂಡ್ ಮಾಡಿದ್ರೆ ಕೇಕ್ ಅಂತೂ ತುಂಬ ಚೆನ್ನಾಗಾಗುತ್ತೆ. ಇವಾಗ ಇದಕ್ಕೆ ನಾನು ಮನೆಯಲ್ಲಿ ಇರೋದ್ರಿಂದ ಟೂಟಿ ಫ್ರೂಟಿ ಇತ್ತು, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ತುಂಬ ಅಟ್ರ್ಯಾಕ್ಟ್ ಆಗೋ ಥರ ಕಾಣಿಸುತ್ತೆ ಕಪ್ ಕೇಕ್ ಮೇಲೆ ಇದನ್ನ ಉದುರಿಸಿದ್ರೆ. ಅದಕ್ಕೆ ನಾನು ಇದನ್ನು ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ನಾನು 3 ಕಪ್ ಕೇಕ್ನ ಮಾಡ್ತಾಯಿದ್ದೀನಿ. ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ, ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ನೀಟಾಗಿ ಸವರಬೇಕು. ಆ ಬೌಲ್ಗೆಲ್ಲ ನೀಟಾಗಿ ಸವರಬೇಕು, ಕೈಯಲ್ಲೇ ಸವರಬೇಕು. ಇದನ್ನೆಲ್ಲ ಸವರಿ ಆದಮೇಲೆ ನಾವಲ್ಲಿ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಅರ್ಧ ಕಪ್ನ ಹಾಕಬೇಕು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೀವು ಒಂದ್ಸಲ ಟ್ರೈ ಮಾಡಿ. ಹೆಲ್ದಿಯಾಗಿರೋ ಕೇಕ್ ಇದು, ರಾಗಿಯಿಂದ ಮಾಡ್ತಾ ಇರೋದು. ಇವಾಗ ನಾನು ಇದನ್ನು ಅರ್ಧ ಹಾಕ್ತಾಯಿದ್ದೀನಿ, ಅರ್ಧ ಕಪ್ ಆಗೋಷ್ಟು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಇದನ್ನು ಈ ರೀತಿ ನೆಲಕ್ಕೆ ಸ್ವಲ್ಪ ಟ್ಯಾಪ್ ಮಾಡಬೇಕು. ಯಾಕೆ ಅಂದರೆ ಅದು ಸ್ವಲ್ಪ ಜಾಗ ಇರುತ್ತೆ, ಅದೆಲ್ಲ ಫಿಲ್ ಆಗೋ ಥರ ನಾವು ಟ್ಯಾಪ್ ಮಾಡಬೇಕು. ಇವಾಗ ನಾನು ಮೇಲ್ಗಡೆ ಟೂಟಿ ಫ್ರೂಟಿನ ಉದುರಿಸ್ತಾ ಇದ್ದೀನಿ. ಈ ರೀತಿ ಉದುರಿಸಿದೆ, ಸ್ವಲ್ಪ ಜಾಸ್ತಿನೇ ಹಾಕ್ತೆ ನಾನು. ಆಮೇಲೆ ನಾನು ಬಾದಾಮಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಮೇಲೆ ಉದುರಿಸ್ತಾ ಇದ್ದೀನಿ. ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್. ನಿಮ್ಮ ಹತ್ರ ಯಾವುದೇ ಡ್ರೈ ಫ್ರೂಟ್ಸ್ ಇದ್ದರೂ ಕೂಡ ಈ ರೀತಿ ಮೇಲೆ ಸ್ವಲ್ಪ ಸಣ್ಣಗೆ ಕಟ್ ಮಾಡಿಕೊಂಡು ಹಾಕೋಬೋದು. ಇವಾಗ ನಾನು ಇದನ್ನು ರೆಡಿ ಮಾಡೋಷ್ಟರಲ್ಲೇ ಫ್ರೀ ಹೀಟ್ಗೆ ಇಟ್ಟಿದ್ದೆ. ಒಂದು ದೊಡ್ಡ ಬಾಣಲಿಗೆ ಈ ರೀತಿ ಉಪ್ಪನ್ನು ಹಾಕಿ ಒಂದು ಸ್ಟ್ಯಾಂಡನ್ನು ಇಟ್ಟಿದ್ದೆ. ಇವಾಗ ಇದ್ರ ಮೇಲೆ ಒಂದು ದೊಡ್ಡ ತಟ್ಟೆ, ಅಂದರೆ ಆ 3 ಬೌಲು ಹಿಡಿಯೋವಷ್ಟು ಪ್ಲೇಟನ್ನು ಇಡ್ತಾ ಇದ್ದೀನಿ. ಇವಾಗ ಆ ಬೌಲ್ನ ಇದ್ರ ಮೇಲೆ ಇಡ್ತಾ ಇದ್ದೀನಿ. ಸ್ವಲ್ಪ ಹುಷಾರಾಗಿಡಿ, ಕೈ ಸುಡುತ್ತೆ ಅದರಿಂದ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಬೇಕಾಗದೇ ಇದ್ರೇ ಈ ರೀತಿ ಚೆನ್ನಾಗಿ ಕಾಣಿಸ್ತಿದೆ, ಇನ್ನು ಬೇಕಾದರೆ ಯಾವ ರೀತಿ ಕಾಣಿಸ್ಬೋದು. ಇವಾಗ ಇದನ್ನು ಒಂದು 30 ನಿಮಿಷಗಳ ಕಾಲ ಪ್ಲೇಟನ್ನು ಮುಚ್ಚಿ ಇಡೋಣ. ಇದು ಸಿಮ್ಮಲ್ಲೇ ಇರಬೇಕು. ಇವಾಗ ಇದು 30 ನಿಮಿಷ ಆಗಿದೆ. ನೋಡಿ ಯಾವ ರೀತಿ ಉಬ್ಬಿ ಬಂದಿದೆ ಕೇಕ್, ಅಂದರೆ ತುಂಬಾ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಕೇಕ್ ಆಗಿದೆ ಅಂತ ನಮ್ಗೆ ಯಾವ ರೀತಿ ಗೊತ್ತಾಗುತ್ತೆ ಅಂದರೆ, ಈ ರೀತಿ ಒಂದು ಟೂತ್ ಪಿಕ್ ಸಹಾಯದಿಂದ ಈ ರೀತಿ ಇಟ್ಟು ನೋಡಿದ್ರೆ ಅಂಟಿರೋದಿಲ್ಲ, ಆವಾಗ ನಮಗೆ ಗೊತ್ತಾಗುತ್ತೆ ಕೇಕ್ ಆಗಿದೆ ಅಂತ. ಇವಾಗ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ಈ ರೀತಿ ಚಾಕುವಿನ ಸಹಾಯದಿಂದ, ಇಲ್ಲ ಅಂದರೆ ಒಂದು ಪ್ಲೇಟ್ಗೆ ಈ ಬೌಲ್ನ ದಬಾಕಿ ಇಟ್ಟರೆ ನೀಟಾಗಿ ಬರುತ್ತೆ. ನಾನು ಯಾವ ರೀತಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಇದನ್ನು ಒಂದು ಪ್ಲೇಟಲ್ಲಿ ಇಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಈ ರೀತಿ ಸ್ವಲ್ಪ ಟ್ಯಾಪ್ ಮಾಡಿದ್ರೆ ಅದು ನೀಟಾಗಿ ಬಿಟ್ಕೊಳ್ಳುತ್ತೆ. ಕೇಕ್ ರೆಡಿ ಆಯಿತು. ಕಪ್ ಕೇಕು ತುಂಬಾ ಚೆನ್ನಾಗಿತ್ತು. ಹೆಲ್ದಿಯಾಗಿರೋ ಕೇಕು ನಾವು ಮನೆಯಲ್ಲೇ ಮಾಡ್ಕೊಂಡು ಯಾಕೆ ತಿನ್ನಬಾರ್ದು ಫ್ರೆಂಡ್ಸ್. ಮಕ್ಳಿಗೆ ಮಾಡಿಕೊಡಿ, ತುಂಬ ಇಷ್ಟ ಆಗುತ್ತೆ. ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಎಷ್ಟು ಫ್ಲಫಿಯಾಗಿ ಬಂದಿದೆ ಕೇಕು ಅಂದರೆ ತುಂಬಾ ಚೆನ್ನಾಗಿತ್ತು. ನೀವು ಒಮ್ಮೆ ಟ್ರೈ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಧನ್ಯವಾದಗಳು.